ಇನ್ನು ಬಿಗ್ ಬಾಸ್ಗೆ ಬಂದ ನಂತರ ನಿಮ್ಮ ಜೊತೆಗೆ ಎಲ್ಲ ಕೂಡ ಕಂಟೆಸ್ಟೆಂಟ್ ಕೂಡ ಈಗ ಸಂಪರ್ಕದಲ್ಲಿದ್ದಾರೆ. ಯಾವ ರೀತಿಯಾಗಿ ಮಾತಾಡಿದ್ರೆ ಹೇಗೆ? ಇಲ್ಲ, ನಾನು ರಕ್ಷಿತಾ, ಸೂರಜ್, ಧನುಷ್ ಇವರೆಲ್ಲ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದೀವಿ. ಯಾಕಂದ್ರೆ ಅವ್ರ ಮನೆಗೆಲ್ಲ ಬಂದಿದ್ರು. ಅಲ್ಲೂ ನಮ್ಗೊಂದು ಒಳ್ಳೆ ಕನೆಕ್ಷನ್ ಇತ್ತು. ಇಟ್ಸ್ ಗೋಯಿಂಗ್ ಆನ್ ಗುಡ್. ಆಕ್ಚುಲಿ ನಮ್ದೇನೋ ಇಂಟರ್ನಲ್ ಪ್ಲಾನ್ ಇದೆ, ಏನೋ ಸೇರ್ಕೊಂಡು ಏನೋ ಮಾಡೋಣ ಅಂತ ಇದೀವಿ. ನೋಡೋಣ, ವರ್ಕ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಓಕೆ. ಅದರ ಜೊತೆಗೆ ನೀವೊಂದು ಹೇಳಿದ್ರೆ ಅಂದ್ರೆ ಕುಕಿಂಗ್ ರಿಲೇಟೆಡ್ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಆ ರೀತಿಯಾಗಿ. ಹೌದು, ಆಕ್ಚುಲಿ ಮೈ ಪ್ಯಾಷನ್ ಅವಾಗಿಂದ. ಅದನ್ನ ಆಕ್ಚುಲಿ ರೆಡಿ ಮಾಡಿ ಇಟ್ಟಿದ್ದೆ, ವಿಡಿಯೋಸ್ ಎಲ್ಲ. ಇನ್ನೇನ್ ಲಾಂಚ್ ಮಾಡ್ಬೇಕಾಗಿತ್ತು, ಬಿಗ್ ಬಾಸ್ ಮನೆ ಒಳಗಡೆ ಬಂದ್ಬಿಟ್ಟೆ. ಅದೊಂದಿದೆ. ಆಮೇಲೆ ಒಂದು ಚಿಕ್ಕ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತಾನು ಆಸೆ ಇದೆ. ಅಂಡ್ ಇನ್ನ 2-3 ಆಸೆಗಳಿದೆ, ನೋಡೋಣ. ಓಕೆ ಓಕೆ. ಅದರ ಜೊತೆಗೆ ಬಿಗ್ ಬಾಸ್ ಆದ ನಂತರ ಒಂದಷ್ಟು ಅಂದ್ರೆ ಪ್ರಮುಖವಾಗಿ ಅಶ್ವಿನಿ ಅವರು ಮಾತಾಡಿರುವಂತಹ ವಿಚಾರ ಗಿಲ್ಲಿ ಬಗ್ಗೆ, ಅಂದ್ರೆ ಅವರಿಗಿಂತ ನಾನೇ ವಿನ್ ಆಗುವಂತ ಚಾನ್ಸಸ್ ಜಾಸ್ತಿ ಇತ್ತು ಅಂತ ನಿಮ್ಗೇನಾದ್ರೂ ಅನ್ನಿಸ್ತಾ ಅದ್ರ ವಿಚಾರ? ಇಲ್ಲ ಸರ್, ಯಾಕಂದ್ರೆ ಇವಾಗ ನನಗೂ ಅನ್ಸುತ್ತೆ 5ನೇ ಪ್ಲೇಸ್ ಕೊಟ್ಟರು ನಾನು ಫಸ್ಟ್ ಪ್ಲೇಸ್ ಬರ್ಬೇಕಾಗಿತ್ತು ಅಂತ. ಏನ್ ಗೊತ್ತಾ, ಒಂದ್ಸತೆ ಶೋ ಆದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಇವಾಗ ಗಿಲ್ಲಿ ವಿನ್ ಆಗಿದ್ದಾನೆ ಅಂದ್ರೆ ಈಸ್ ಬೆಟರ್ ದೆನ್ ಎವ್ರಿ ಒನ್. ಒಂದು ಟ್ಯಾಲೆಂಟ್ ಇಂದ ಮೇಲ್ ಬಂದಿದ್ದಾನೆ. ಅಂಡ್ ಈ ವಾಸ್ ಗುಡ್. ಸುಳ್ಳು ಹೇಳ್ಬಾರ್ದು, ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರೆ, ಕಾಮಿಡಿ ಮಾಡ್ತಾರೆ. ಆ ಟ್ಯಾಲೆಂಟ್ ನಮ್ಮಲ್ಲಿ ಇರ್ಲಿಲ್ಲ. ಸೊ ಅಗ್ರಿ ಮಾಡ್ಬೇಕು ಅದನ್ನ. ಇವಾಗ ಆಚೆ ಬಂದ್ಮೇಲೆ ಅವ್ರಕ್ಕಿಂತ ಬೆಟರ್ ಅನ್ನೋದು ತಪ್ಪಾಗತ್ತೆ. ಇವಾಗ ನಾನು ಕಾಮಿಡಿ ಮಾಡಿದ್ರೆ ಮೇ ಬಿ ಕಂಪೇರ್ ಮಾಡ್ಬೋದಾಗಿತ್ತು. ಗಿಲ್ಲಿ ಇಸ್ ಬೆಟರ್ ದೆನ್ ಮೀ, ಅದ್ ನಾನು ಅಗ್ರಿ ಮಾಡ್ತೀನಿ. ಬಿಕಾಸ್ ಅವ್ನ್ ಆ ಸ್ಪಾಂಟೇನಿಯಸ್ ಡೈಲಾಗ್ಗೆ ಅವ್ನಿಗೆ ಪ್ಲಸ್ ಆಗಿದ್ದು. ನಂದೇ ವ್ಯಕ್ತಿತ್ವ ಬೇರೆ, ಅಶ್ವಿನಿ ಅವ್ರದ್ದೇ ಬೇರೆ. ಈಗ ಆಚೆ ಬಂದ್ಮೇಲೆ ವಿ ಶುಡಂಟ್ ಟಾಕ್ ಅಬೌಟ್ ಇಟ್. ಈಗ ಆಗೋಗಿದೆ ಶೋ. ಗಿಲ್ಲಿ ಇಸ್ ದ ವಿನ್ನರ್. ಜನ ಮೆಚ್ಕೊಂಡಿದ್ದಾರೆ. ಈಗ ಆಚೆ ಕ್ರೌಡ್ ಅಲ್ಲೇ ಗೊತ್ತಾಗತ್ತೆ ಹೂ ಡಿಸರ್ವ್ ಬಿಗ್ ಬಾಸ್ ಟ್ರೋಫಿ. ಗಿಲ್ಲಿಗೆ ಸಿಕ್ಕಿದೆ. ನಾನು ಆಚೆ ಬಂದ್ಬಿಟ್ಟು ಇಲ್ಲ ಗಿಲ್ಲಿಗಲ್ಲ ನನಗ್ ಸಿಗ್ಬೇಕಾಗಿತ್ತು ಅಂದ್ರೆ ಜನ ಹೊಡಿತಾರೆ, ನಮ್ಗೆ ತಪ್ಪಾಗತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಗಿಲ್ಲಿ ಹ್ಯಾಸ್ ವನ್. ಓಕೆ. ಮತ್ತೊಂದು ಜನರಿಗೆ ಇರುವಂತ ವಿಚಾರ ಅಂತಂದ್ರೆ ಪ್ರಶ್ನೆ ಅಂತಂದ್ರೆ ಗಿಲ್ಲಿ ನಿಜವಾಗ್ಲೂ ಬಡವನ ಅನ್ನುವಂತ ವಿಚಾರ. ಅಂದ್ರೆ ಅದೇ ವಿಚಾರವನ್ನ ಅಶ್ವಿನಿ ಅವರು ಕೂಡ ಹೇಳಿದ್ದು. ಆ ರೀತಿಯಾಗಿ ಯಾಕೆ ಬಂತು ಅನ್ನುವಂಥದ್ದು ಕೂಡ ಒಂದಷ್ಟು. ಇಲ್ಲ ಸರ್, ಆಕ್ಚುಲಿ ಗಿಲ್ಲಿ ಯಾವತ್ತೂ ಮನೇಲಿ ನಾನು ಬಡವ ಅಂತ ಹೇಳೇ ಇಲ್ಲ. ಅವನು ಅಷ್ಟು ಕಂಫರ್ಟಬಲ್ ಆಗಿ ಡ್ರೆಸ್ ಹಾಕೊಂಡು ಓಡಾಡ್ತಾ ಇದ್ನಲ್ಲ, ಅದು ಮನೇಲಿ ಇವನೆಲ್ಲೋ ಪೋರ್ಟ್ರೇಟ್ ಮಾಡ್ತಾ ಇದ್ದಾನೆ ಅಂತ ಸುಮ್ನೆ ಒಂದು ನ್ಯೂಸ್ ಆಯ್ತು ಹೊರತು ಗಿಲ್ಲಿ ನನ್ನ ಹತ್ರ ಏನು ಇಲ್ಲ, ಬಡವ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ಹೇಳಿದ್ದಿದ್ರೆ ಮೋಸ್ಟ್ಲಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಗಿಲ್ಲಿ ಅವರು ಅಂತ ಹೇಳ್ಬೋದು. ಅವ್ನು ಹೇಳೇ ಇಲ್ವಲ್ಲ ನಾನು ಬಡವ ಅಂತ. ಗೇಮ್ ಮೇ ಬಿ ಕಂಟೆಸ್ಟೆಂಟ್ಗಳು ಅದನ್ನ ಅವನ್ನ ವೀಕ್ ಮಾಡೋಕೆ ಯೂಸ್ ಮಾಡಿರ್ಬೋದೇನೋ. ಬಟ್ ಅದು ಅಗೇನ್ ಇಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್. ಓಕೆ. ಸೊ ಇದೀಗ ಒಂದು ಒಳ್ಳೆಯ ನೆನಪಿನ ಜೊತೆಗೆ ಹೊರಗೆ ಬಂದಿದ್ರೆ 100% ತುಂಬಾ ಖುಷಿಯಾಗಿದ್ದೀನಿ. ಓಕೆ, ಧನ್ಯವಾದಗಳು ರಘು ಅವರೇ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ರಘು ಅವರ ಜೊತೆಗಿನ ವಿಶೇಷ ಸಂದರ್ಶನ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.